ನಿಮಗೆ ಗೊತ್ತಾ ಈ ಗಿಡದೊಳಗೆ ಸಿಗ್ತಾವಲ್ಲ ಕಾಯಿ ಇದ್ರಲ್ಲೇ ಪಲ್ಯ ಮಾಡ್ತಾರೆ. ಈ ಗಿಡದ ಹೆಸರು ಏನಂತ ಹೇಳಿ ನನಗೆ ಗೊತ್ತಿಲ್ಲ, ನಿಮ್ಗೆ ಏನಾರ ಗೊತ್ತಿದ್ರೆ ಕಾಮೆಂಟ್ ಒಳಗೆ ಹೇಳ್ರಿ. ಮತ್ತು ಇದು ಕಾಯಿಗೆ UK ಸೈಡ್ ಚೊಗಚಿಕಾಯಿ ಅಂತ ಹೇಳ್ತಾರೆ. ಚೌಳಿಕಾಯಿ ಮತ್ತು ಬೀನ್ಸ್ ಪಲ್ಯ ಮಾಡ್ತೇವಲ್ಲ ಹಂಗೆ ಮಾಡೋದು ಇದನ್ನು. ಬಟ್ ಇದು ಮಾಡ್ಬೇಕಂದ್ರೆ ಕಾಯಿ ಎಳಿದಿರ್ಬೇಕು, ಹಿಂಗೆ ಮುರಿದ್ರೆ ಪಟ್ ಅಂತ ಹೇಳಿ ಸೌಂಡ್ ಬರ್ಬೇಕು. ಬಲ್ತಿದ್ದಿದ್ರೆ ಪಲ್ಯ ಅಷ್ಟು ಸರಿಯಾಗೋಂಗಿಲ್ಲ. ಮತ್ತು ಇದ್ರ ಹೂಲೇನೋ ಪಲ್ಯ ಮಾಡ್ತಾರೆ, ಬಟ್ ನಂಗೆ ಅದು ಗೊತ್ತಿರಲ್ಲ. ಇದ್ರೊಳಗೆ ಕರಿದು ಹುಳ ಏನೋ ಕಾಣ್ತಾ, ಹಂಗಾಗಿ ನಾನು ಅದನ್ನೇನು ಮಾಡಲಿಲ್ಲ, ಬಿಟ್ಟೆ. ಹಂಗೆ ಪಲ್ಯ ಮಾಡಿದ್ರು ಸೋ ಸಿಂಪಲ್. ಜಸ್ಟ್ ಎಣ್ಣೆಗೆ ಸಾಸಿವೆ, ಜೀರಿಗೆ, ಕರಿಬೇವು, ಈರುಳ್ಳಿ ಹಾಕಿ ಅದನ್ನು ಹುರಿದು ಚಂದಾಗ, ಮತ್ತು ಇದು ಕಾಯಿ ಹಾಕಿ ಚಂದಾಗ ಹುರಿಬೇಕು. ಇದನ್ನು ಲೈಕ್ ಚೌಳಿಕಾಯಿ ಹುರಿತೀವಲ್ಲ ಅಷ್ಟು ಹುರಿಬೇಕು. ಹುರಿದಾದ್ಮೇಲೆ ಟೊಮೊಟೊ ಹಣ್ಣು ಹಾಕಬೇಕು, ಮತ್ತು ಅರ್ಶಿಣ ಪುಡಿ, ಖಾರ ಪುಡಿ, ಮಸಾಲೆ ಪುಡಿ, ಉಪ್ಪು, ಗುರೆಲ್ ಪುಡಿ, ನಿಮ್ಮ ಕಡೆ ಏನು ಎಳ್ಳು ಪುಡಿ ಅದು ಇದ್ರೆ ಹಾಕೋಬೋದು. ನೀರು ಹಾಕಿ ಒಂದು 3-4 ನಿಮಿಷ ಚಂದಾಗ ಬೇಯಿಸ್ಬೇಕು. ಬೇಯಿಸಿದ ಮೇಲೆ ಪುಟಾಣಿ ಪೌಡ್ರ್ ಹಾಕಿ ಚಂದಾಗ ಮಿಕ್ಸ್ ಮಾಡಿ 1 ಸೆಕೆಂಡ್ ಕುದಿಸಿ ಗ್ಯಾಸ್ ಆಫ್ ಮಾಡಿ ಕೊಬ್ಬರಿ ಹಾಕಿದ್ರೆ ಪಲ್ಯ ರೆಡಿ ಆಕೈತಿ. ರೊಟ್ಟಿ ಚಪಾತಿ ಜೊತೆ ಟೇಸ್ಟ್ ಮಸ್ತ್ ಇರ್ತೈತಿ. ನೀವು ಟ್ರೈ ಮಾಡಿರಿ ಒಂದ್ಸರಿ.